ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಕಳೆದು ಹೋದಂಥವರಿಗಾಗಿ ಇರುವ ದೇವರ ಚಿಂತನೆ. ರೆಫರೆನ್ಸ್ ಪುಟ 2706, ಪುಟದ ಸಂಖ್ಯೆ 42-43. ನಿಜವೇ, ಸತ್ಯವೇದವು ಸ್ಪಷ್ಟವಾಗಿ ತೋರಿಸುವಂತೆ ನಮ್ಮ ಪುನರುತ್ಥಾನಕ್ಕಾಗಿ ಕರ್ತನಿಂದ ಪ್ರೀತಿಪೂರ್ವಕವಾಗಿ ಒದಗಿಸಲಾದ ಆಶೀರ್ವಾದ ಅವಕಾಶಗಳೆಲ್ಲವನ್ನೂ ಪಡಕೊಂಡು ನಂತರವೂ ಅಲ್ಲಿ ಒಂದು ವರ್ಗವು ಆಗಲು ಹಠ ಹಿಡಿದು ಸ್ವೇಚ್ಛೆಯಿಂದ ಮನಪೂರ್ವಕವಾಗಿ ಆ ಒಳ್ಳೆಯ ಕುರುಬನು ನೀಡುವ ಸಹಾಯವನ್ನು ನಿರಾಕರಿಸುವುದು. ಇಂಥವರನ್ನು ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದವರು ಎಂದು ಸತ್ಯವೇದವು ಹೇಳುವುದು. ಇಂಥವರಿಗೆ ಆ ಮಹಾಯಜ್ಞದ ವಿಷಯದಲ್ಲಿ ಯಾವ ಆಸಕ್ತಿಯೂ ಇರುವುದಿಲ್ಲ ಹಾಗೂ ಹಿಂತಿರುಗಿ ಬರಲು ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ ಎಂದು ಅಪೊಸ್ತಲನು ಪ್ರಕಟ ಮಾಡಿ ಹೇಳಿರುತ್ತಾನೆ. ಇಂಥವರು ಅನುಸರಿಸುವ ಮಾರ್ಗದ ವಿಷಯವಾಗಿ ಹೀಗೆ ಬರೆಯಲಾಗಿರುವುದು: ಮರಣಕರವಾದ ಪಾಪವುಂಟು, ಈ ಪಾಪದ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ. ಯಾರಾದರೂ ಹೀಗೆ ಮನಪೂರ್ವಕವಾಗಿ ಪಾಪ ಮಾಡಿ ಹಠದಿಂದ ಒಳ್ಳೆಯ ಕುರುಬನ ವ್ಯಾಪ್ತಿಯೊಳಗಿಂದ ಸರಿದು ಹೋಗುವರೋ ಅಂಥವರು ಎರಡನೆಯ ಮರಣದಲ್ಲಿ ಸಾಯುವರು ಮತ್ತು ಹೀಗೆ ಅವರಿಗೆ ದೇವರ ಯೋಜನೆಯಲ್ಲಿ ಯಾವ ಪಾಲಾಗಲಿ ಪಾತ್ರವಾಗಲಿ ಇಲ್ಲದೆ ಹೋಗುವುದು. ಆಡಿಗೆ ಸೇರದ ವರ್ಗದವರಿಗೆ ಆ ಒಳ್ಳೆಯ ಕುರುಬನು ತನ್ನ ಪ್ರಾಣವನ್ನು ಕೊಡಲಿಲ್ಲ. ಅಲ್ಲದೆ ಅಡವಿಯಲ್ಲಿ ಅವುಗಳನ್ನು ಹುಡುಕಿರಲೂ ಇಲ್ಲವೇ ತೋಳಗಳನ್ನು ಹುಡುಕಿರಲಿಲ್ಲ. ಆದರೆ ಕೇವಲ ಪಾಪದಿಂದ ಹೀನ ಸ್ಥಿತಿಗೆ ಬಂದಾಗ್ಯೂ ತಮ್ಮ ಕುರಿಯ ಸ್ವಭಾವವನ್ನು ಕನಿಷ್ಠ ರೀತಿಯಲ್ಲಿ ಉಳಿಸಿಕೊಂಡಿರುವಂಥವರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದನು. ಆದಾಮನು ಒಂದು ಕುರಿಯಾಗಿದ್ದನು, ಅಥವಾ ಸತ್ಯವೇದವು ಪ್ರಕಟಿಸಿರುವಂತೆ ಒಬ್ಬ ದೇವರ ಮಗನಾಗಿದ್ದನು. ಕೆಲವು ವಿಧದಲ್ಲಿ ಆತನು ಮಾಡಿದ ಅಪರಾಧವು ಮನಪೂರ್ವಕವಾಗಿದ್ದರೂ ಇದು ಕುರಿ ಸ್ವೇಚ್ಛಾ ಮಾರ್ಗದಲ್ಲಿ ಅಲೆದಾಡುವುದು ಎನ್ನುವುದಕ್ಕಿಂತಲೂ ಹೆಚ್ಚಿನದನ್ನು ನಾವು ಊಹಿಸಿಕೊಳ್ಳಲು ನಮಗೆ ಯಾವ ಕಾರಣವೂ ಇರುವುದಿಲ್ಲ. ಕುರಿಯ ಸ್ವಭಾವದಿಂದ ಆಡಿನ ಇಲ್ಲವೇ ತೋಳದ ಸ್ವಭಾವಕ್ಕೆ ಬದಲಾವಣೆ ಹೊಂದುವುದೆಂಬ ಅರ್ಥವನ್ನು ಇದು ಕೊಡುವುದಿಲ್ಲ. ಆದಾಮನು ಸೈತಾನನ ಮಗನು ಎನ್ನಿಸಿಕೊಳ್ಳುವುದಕ್ಕೆ ಇಷ್ಟಪಟ್ಟಿದ್ದನು ಎಂಬ ಅರ್ಥವನ್ನು ಇದು ಕೊಟ್ಟಿರಲಿಲ್ಲ. ಆದಾಮನು ಹೃದಯದಲ್ಲಿ ಬುದ್ಧಿಪೂರ್ವಕವಾಗಿಯೂ ಮನಪೂರ್ವಕವಾಗಿಯೂ ದೇವರಿಗೂ ಮತ್ತು ನೀತಿಗೂ ಒಬ್ಬ ವಿರೋಧಿಯಾಗಿದ್ದಲ್ಲಿ ಸರ್ವಜ್ಞಾನಿಯಾದ ಕುರುಬನು ಆತನನ್ನು ಕುರಿಯಂತೆ ಹುಡುಕಲು ತನ್ನ ಮಗನನ್ನು ಕಳುಹಿಸುತ್ತಿದ್ದನೆಂದು ನಮಗೆ ಭಾವಿಸಲು ಸಾಧ್ಯವಾಗದು. ಈ ದಿನದಲ್ಲಿ ಆದಾಮನ ಮಕ್ಕಳಲ್ಲಿ ಅನೇಕರು ಸ್ಪಷ್ಟವಾಗಿ ಆಡಿನ ಗುಣ ಸ್ವಭಾವಗಳನ್ನು ಪಡೆದವರಾಗಿದ್ದು, ಅಪೊಸ್ತಲನು ಪ್ರಕಟಿಸಿರುವಂತೆ ಅವರು ದುಷ್ಕೃತ್ಯಗಳನ್ನು ಮಾಡುವ ಮೂಲಕವಾಗಿ ದೇವರಿಗೆ ವಿರೋಧಿಗಳಾಗಿರುವರು ಎಂಬುದು ನಿಜವೇ. ಹೀಗಿದ್ದರೂ ಅಪೊಸ್ತಲನು ವಿವರಿಸಿ ಹೇಳುವುದೇನೆಂದರೆ, ಇವರಲ್ಲಿ ಅನೇಕರು ಮನಸ್ಸೋ ಇಚ್ಛೆಯಿಂದ ಇಂಥ ಸ್ಥಿತಿಯಲ್ಲಿರುವುದಿಲ್ಲ. ಆದರೆ ಸೈತಾನನು ಬೆಳಕನ್ನು ಕತ್ತಲೆಗೂ ಕತ್ತಲೆಯನ್ನು ಬೆಳಕಿಗೂ ಮಾರ್ಪಡಿಸಿದ್ದು ಅವರ ಮನೋನೇತ್ರಗಳು ಅವರನ್ನು ಮೋಸಗೊಳಿಸಿರುವ ಕಾರಣದಿಂದಾಗಿರುವುದು. ಅವರು ಪ್ರಭಾವದಿಂದ ಕೂಡಿರುವ ಸತ್ಯದ ಜ್ಞಾನ ಪ್ರಕಾಶವನ್ನು ಕಾಣುವವರಾಗಬಾರದೆಂದು ಈ ಪ್ರಪಂಚದ ದೇವರು ಸೈತಾನನು ನಂಬದವರ ಮನಸ್ಸನ್ನು ಮಂಕು ಮಾಡಿರುವನು. ಇವರಲ್ಲಿ ಅನೇಕರು ದೇವ ವಿರೋಧಿಯಾಗಿರುವ ಸೈತಾನನ ಒಡನಾಟದ ಮೂಲಕವಾಗಿ ಅನೇಕ ವಿಧದಲ್ಲಿ ಆಡಿನಂಥವರಾದರೂ ಈಗಲೂ ಅವರಲ್ಲಿ ಕೆಲವು ಕುರಿಯ ಸ್ವಭಾವವಿರುವುದು. ಅವರಿಗೆ ಸೂಕ್ತ ಜ್ಞಾನೋದಯವಾದಾಗ ಈ ಸ್ವಭಾವವು ಅವರಲ್ಲಿ ಅರಿವು ಉಂಟಾಗುವಂತೆ ಪ್ರತಿಪಾದನೆ ಮಾಡಿ ಅವರನ್ನು ಆ ಒಳ್ಳೆಯ ಕುರುಬನು ದೇವಾನುಗ್ರಹಕ್ಕೆ ಪೂರ್ಣವಾಗಿ ಹಿಂದಿರುಗುವವರನ್ನಾಗಿ ಮಾಡಿ ಅವರು ಆ ಹಟ್ಟಿಗೆ ಸೇರುವಂತೆ ಮಾಡಲು ಅದು ಸಂತೋಷವುಳ್ಳದ್ದಾಗಿರುವುದು. ಈ ಸಾಮ್ಯದ ಹಲವಾರು ಗುಣಲಕ್ಷಣಗಳಿಗೆ ಹೊಂದಿಕೊಳ್ಳುವಂಥದ್ದು ನಿಜವಾಗಿಯೂ ಕೇವಲ ಈ ಒಂದೇ ದೃಷ್ಟಿ ಎಂಬುದನ್ನು ನಾವು ನಂಬಿಕೊಂಡು ಈ ಮೂಲಕವಾಗಿ ನಾವು ಗ್ರಹಿಸಿಕೊಳ್ಳುವುದೇನೆಂದರೆ, ದೇವರು ಎರಡನೇ ಮರಣಕ್ಕೆ ಹೋಗುವವರನ್ನು ಯಾವ ವಿಧದಲ್ಲಿಯೂ ಪರಿಗಣಿಸುವುದಿಲ್ಲವೆಂಬುದು.
ದೇವರ ಹಾಗೂ ಆತನ ಯೋಜನೆಯ ಸಂಬಂಧವಾಗಿ ಹೇಳುವುದಾದರೆ, ಅವರು ಕುರಿಯ ಸ್ವಭಾವವನ್ನು ಕಳೆದುಕೊಂಡ ಕ್ಷಣದಿಂದ ಅವರಿಗೆ ಯಾವುದೇ ಅಸ್ತಿತ್ವವೂ ಇರಲಾರದು. ಅಲ್ಲದೆ ಸಮಸ್ತವನ್ನು ಸರಿಪಡಿಸುವ ಕಾಲದಲ್ಲಿ ಕರ್ತನು ಪುನರ್ವಶಪಡಿಸಿಕೊಂಡು ಹಾಗೂ 1000 ವರ್ಷದ ಆಳ್ವಿಕೆಯ ಅಂತ್ಯದಲ್ಲಿ ದೇವರ ಹಟ್ಟಿಗೆ ಪೂರ್ಣವಾಗಿ ಹಿಂತರುವ ಆ ಒಂದು ಕುರಿಯು ಯಾವುದೆಂದರೆ, ದೇವರು ಮೊದಲಿನಿಂದಲೂ ಮಾನ್ಯ ಮಾಡಿರುವ ಆ ಮಾನವ ಕುಲವಾಗಿರುವುದು. ಅವರು ಯಾರೆಂದರೆ, ದೇವರ ಸ್ವರೂಪ ಮತ್ತು ಹೋಲಿಕೆಯಲ್ಲಿ ಉಂಟು ಮಾಡಲ್ಪಟ್ಟವರಾಗಿ ಈ ಸ್ವರೂಪ ಹೋಲಿಕೆಗಳನ್ನು ಎಂದೂ ಸಂಪೂರ್ಣವಾಗಿ ಕಳಕೊಳ್ಳದೆ ಆ 1000 ವರ್ಷದ ಆಳ್ವಿಕೆಯಲ್ಲಿ ಆತನ ಹೋಲಿಕೆ ಸ್ವರೂಪಗಳು ಪುನಃಸ್ಥಾಪಿತಗೊಂಡು ಪುನಶ್ಚೇತನ ಪಡೆದುಕೊಳ್ಳುವಂಥವರೇ. ಆ ಕಳೆದು ಹೋದ ಕುರಿಯು ಆದಿಯಲ್ಲಿ ಒಬ್ಬರಲ್ಲಿ, ಅಂದರೆ ಆದಾಮ ಮತ್ತು ಹವ್ವಳಲ್ಲಿ ಸೂಚಿತವಾಗಿದ್ದು, ಅದು ಪುನರುದ್ಧಾರಗೊಂಡಾಗ ಮಾನವ ಕುಲದಲ್ಲಿ ವಿಮೋಚಿಸಲ್ಪಟ್ಟವರಾಗಿ ಪುನಃಸ್ಥಾಪಿತರಾದ ಕೋಟ್ಯಾನುಕೋಟಿಯವರಲ್ಲಿ ಸೂಚಿತವಾಗುವುದು.